ಅನಿಸೋದಾದ್ರೆ ಸ್ವಲ್ಪ ಹೋಟೆಲ್ಗೆಲ್ಲ ಹೋಗಿ ಯಾರೆಲ್ಲ ಯಾವಾಗಲೂ ತಿಂತಾ ಇರ್ತಿರೋ ಸ್ವಲ್ಪ ಗಮನ ಇಟ್ಟು ಈ ಸ್ಟೋರಿನ ನೋಡಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆರೋಗ್ಯದ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಕಾಳಜಿಯನ್ನು ಮುತುವರ್ಜಿಯನ್ನು ವಹಿಸಲಾಗ್ತಾ ಇದೆ. ಆಹಾರ ಇಲಾಖೆಯಲ್ಲಿ ಒಂದು ಆರೋಗ್ಯ ಇಲಾಖೆ ಮತ್ತು ಆಹಾರ ಇಲಾಖೆಯಲ್ಲಿ ಒಂದು ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ತುಂಬ ಕೆಮಿಕಲ್ ಮಿಶ್ರಿತವಾದಂಥ ಫುಡ್ಡನ್ನು ಮಾರಾಟ ಮಾಡಲಾಗ್ತಾ ಇದೆ. ಈ ಥರದ ವಿಚಾರಗಳ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಗಮನ ಹರಿಸಲಾಗಿದೆ. ಸೊ ಇದೀಗ ಏನಾಗ್ಬಿಟ್ಟಿದೆ ಅಂತಂದರೆ ಇಡ್ಲಿಲಿ ಜಿರಳೆ ಪತ್ತೆ ಆಗ್ಬಿಟ್ಟಿದೆ. ಸೊ ಇದಕ್ಕೆ ಸಹಜವಾಗಿಯೇ ಆಕ್ರೋಶ ವ್ಯಕ್ತವಾಗಿದೆ. ಆದರೆ ಅದಾದ್ಮೇಲೆ ಆಗಿದ್ದೇನು ಅಂತಂದರೆ ಆ ಹೋಟೆಲ್ಗೆ ಪುರಸಭೆ ಬೀಗ ಹಾಕ್ಬಿಟ್ಟಿದೆ. ನೀವು ಯೋಚನೆ ಮಾಡ್ತಾ ಇರ್ಬೋದು, ಅಯ್ಯೋ ನಮಗೆ ಆ ಥರ ಎಷ್ಟೋ ಸತಿ ಜಿರಳೆ ಸಿಕ್ಬಿಟ್ಟಿದೆ, ಆದರೆ ನಾವು ಹೋಗಿ ತಿಂದಂಥ ಹೋಟೆಲ್ಗೆ ಇನ್ನೂ ಬೀಗ ಹಾಕಿಲ್ಲ. ಒಂದು ಜಿರಳೆ ಸಿಕ್ಕಿದ್ದಕ್ಕೆ ಹೋಟೆಲ್ಗೆ ಬೀಗ ಹಾಕ್ಬಿಟ್ರೆ ಅದೇನು ಕತೆ ಆಯಿತು ಅಂತ. ಸೊ ಇನ್ ಡೀಟೇಲ್ಡ್ ಆಗಿ ನಾವು ಈ ಪ್ರಕರಣವನ್ನು ನೋಡೋದಾದರೆ ಇಡ್ಲಿ ಸಾಂಬಾರು ಕೊಂಡು ತಿನ್ನುವಾಗ ತಟ್ಟೆಯಲ್ಲಿ ಜಿರಳೆ ಕಂಡುಬಿಡುತ್ತೆ. ಸೊ ಜಿರಳೆ ಬಿದ್ದಿದ್ರಿಂದ ಗ್ರಾಹಕರು ಬೆಚ್ಚು ಬಿದ್ದು ಬಿಡ್ತಾರೆ. ಆಮೇಲೆ ಮ್ಯಾನೇಜರಿಗೆ ವಿಷಯ ಹೇಳ್ತಾರೆ, ಸರ್ ನೋಡಿ ಈ ಥರ ಜಿರಳೆ ಕಾಣಿಸ್ಕೊಂಡಿದೆ ಅಂತ. ಬಟ್ ಅವರು ತಪ್ಪಾಯಿತು ಅಂತ ಹೇಳಬೇಕಾಗಿತ್ತು, ಅಥವಾ ಗೊತ್ತಾಗಿಲ್ಲ ಅಂತ ಹೇಳಬೇಕಾಗಿತ್ತು, ಅಥವಾ ನಾವು ಬದಲಿ ಕೊಡ್ತೀವಿ ಅಂತ ಹೇಳಬೇಕಾಗಿತ್ತು. ಏನಿವಾಗ ಕಂಡ್ರೆ ಅನ್ನೋ ರೀತಿಯಾದಂಥ ವರ್ತನೆಯನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಕ್ಷಣಕ್ಕೆ ಅವರು ಯಾರಿಗೆ ಮಾಹಿತಿಯನ್ನು ನೀಡಬೇಕಾಗಿತ್ತು ಪುರಸಭೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಆನಂತರ ತಕ್ಷಣ ಬೊಮ್ಮಸಂದ್ರ ಪುರಸಭೆ ಅಧಿಕಾರಿಗಳು ಬಂದಿದ್ದಾರೆ. ಹೋಟೆಲ್ ನೈರ್ಮಲ್ಯ ಮತ್ತು ಸ್ವಚ್ಛತೆಯ ಪ್ರಾಮುಖ್ಯತೆ ಹೇಗಿದೆ ಅನ್ನೋದನ್ನು ಗಮನದಲ್ಲಿಟ್ಟು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿದ್ದೇನು ಅಂತಂದರೆ 10 ವರ್ಷಗಳಿಂದ ಹೋಟೆಲ್ ನಡೆಸ್ತಾ ಇದ್ರು ಇದು ಬ್ರಾಹ್ಮಿನ್ ವೆಜ್ ಕೆಫೆ, ಲೈಸೆನ್ಸೇ ಇಲ್ವಂತೆ. ಸುಮಾರು 10-12 ವರ್ಷದಿಂದಲೂ ಕೂಡ ಇವರು ಹೋಟೆಲ್ನ ನಡೆಸ್ತಾ ಇದ್ದಾರೆ. ನೋಡಿ ಎಂಥ ಫೇಮಸ್ ಹೋಟೆಲ್ಲು, ಆದರೆ ಲೈಸೆನ್ಸೇ ಇಲ್ಲ ಅಂತೆ. ಸೊ ಲೈಸೆನ್ಸೇ ಇಲ್ಲದೇ ಹೋಟೆಲ್ ನಡೆಸ್ತಾ ಇದ್ದಾರೆ. ಒಂದು, ಸ್ವಚ್ಛತೆ ಅನ್ನೋದು ಇಲ್ಲ. ಎರಡನೇದು, ಮತ್ತು ಗ್ರಾಹಕರ ಜೊತೆಗೆ ಹೇಗೆ ಬೇಕೋ ಹಾಗೆ ವರ್ತಿಸಿದ್ದು. ತಪ್ಪು ಆಗಿದ್ರೂ ಕೂಡ, ಜಿರಳೆ ಬಿದ್ದಿದ್ರೂ ಕೂಡ ಅದನ್ನೇ ತಿನ್ನಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ದು. ಇದೆಲ್ಲವೂ ಕೂಡ ಇವತ್ತು ಬ್ರಾಹ್ಮಿನ್ಸ್ ವೆಜ್ ಕೆಫೆಗೆ ಬೀಗ ಹಾಕೋ ಥರ ಮಾಡಿದೆ. ಸೊ ಹೋಟೆಲ್ಗೆ ಪುರಸಭೆಯವರು ಬೀಗ ಹಾಕಿದ್ದಾರೆ. ಇನ್ನು ಈ ಮ್ಯಾನೇಜರ್ ಏನು ದುರ್ವರ್ತನೆ ಮಾಡಿದ್ರು ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಲಾಗಿದೆ. ಒಬ್ಬರು ನಾರಾಯಣ ಹೃದಯಾಲಯದಲ್ಲಿ ಅಡ್ಮಿಟ್ ಆಗಿದ್ರಂತೆ. ಸೊ ಅಲ್ಲೇ ಇರುವಂಥ ಬ್ರಾಹ್ಮಿನ್ಸ್ ವೆಜ್ ಕೆಫೆ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಸ್ನೇಹಿತನ ನೋಡೋಕ್ಕೆ ಅಂತ ಹೋಗಿದ್ದಾರೆ. ಹೋಗಿ ಎಲ್ಲರೂ ಒಂದು ಇಡ್ಲಿ ಆರ್ಡ್ರ್ ಮಾಡಿದ್ದಾರೆ. ತಿನ್ನೋಣ ಅಂತ ನೋಡಿದ್ರೆ ಜಿರಳೆ ಕಾಣಿಸ್ಕೊಂಡ್ಬಿಟ್ಟಿದೆ. ಸೊ ಅದಾದ್ಮೇಲೆ ಜಿರಳೆ ಬಿದ್ದಿದೆ ಸರ್, ಬೇರೆಯವರು ತಿಂತಾರೆ ಎತ್ತಾಕಿ ಅಂತ ಹೇಳಿದಕ್ಕೇನೆ ದರ್ಪ ತೋರಿದ್ದಾರೆ. ಆಯಿತು ಇಡೀ ನಿಮಗೆ ಮಾಡ್ತೀವಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಂದು ಬೀಗ ಹಾಕೊಂಡು ಹೋಗಿದ್ದಾರೆ. ಸೊ ನಿಮ್ಗಳಿಗೂ ಈ ಥರದ ಹೋಟೆಲಲ್ಲಿ ಏನಾದರೂ ಅನುಭವ ಆಗಿದ್ರೆ ಅದನ್ನು ನಾವು ಕಂಪ್ಲೇಂಟ್ ಮಾಡ್ಬೋದು, ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಅದಕ್ಕೆ ಅಂತ ಇಲಾಖೆಗಳಿದೆ. ಬಟ್ ನಾವೇನು ಮಾಡ್ತೀವಿ ಹೇಳಿ, ಅಯ್ಯೋ ಬಿಡಿ ಹೋಗಲಿ ಬಿಡಿ ಪಾಪ ನಾವು ತಿಂದಿಲ್ಲಲ್ಲ, ಅಯ್ಯೋ ನಾವು ತಿನ್ನೋದಕ್ಕಿಂತ ಮುಂಚೆ ಕಂಡುಬಿಡ್ತಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊತೀವಿ. ಹಂಗೆ ಮಾಡಬೇಡಿ. ಹೋಟೆಲ್ನ ಸ್ವಚ್ಛತೆ ಅನ್ನುವಂಥದ್ದಕ್ಕೂ ಕೂಡ ಒಂದಷ್ಟು ಗೈಡ್ಲೈನ್ಸ್ ಇದೆ, ಒಂದಷ್ಟು ರೂಲ್ಸ್ ಇದೆ, ಮಾರ್ಗಸೂಚಿಗಳಿದೆ. ಅದನ್ನು ಅವ್ರು ಫಾಲೋ ಮಾಡಲೇಬೇಕು. ಯಾವುದೇ ಹೋಟೆಲ್ಗಳಾದ್ರೂ ಕೂಡ ಇದೇ ರೀತಿಯಾಗಿ ಮೇಂಟೈನ್ ಮಾಡಬೇಕು ಅಂತ ಇರುತ್ತೆ. ನಾವು ಅಯ್ಯೋ ಪಾಪ ಅಂತ ಬರುವಂಥದ್ದು ಏನೂ ಇಲ್ಲ. ನಮಗೇನಾದರೂ ಫುಡ್ ಪಾಯ್ಸನ್ ಆಯಿತು, ಹೆಚ್ಚು ಕಮ್ಮಿ ಆಯಿತು, ಅದು ಹಾಸ್ಪಿಟಲ್ ಹತ್ರ ಇದೆ, ಯಾರು ರೋಗಿಗಳು ತಿಂದರು ಅಂತ ಅಂದರೆ ಮತ್ತವ್ರಿಗೆ ವಾಂತಿ ಭೇದಿ ಶುರು ಆಗುತ್ತೆ, ಮತ್ತವ್ರು ಸುಸ್ತಾಗಿ ಹೋಗ್ತಾರೆ, ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಒಂದಲ್ಲ ಎರಡಲ್ಲ ಸುಮಾರು ಸಮಸ್ಯೆಗಳು ಎದುರಾಗುತ್ತೆ. ಹಾಗಾಗಿ ಹೋಟೆಲ್ಗಳಲ್ಲಿ ತಿನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಸಮಸ್ಯೆ ಆದಾಗ ಅದನ್ನು ಸಂಬಂಧಪಟ್ಟಂಥ ಇಲಾಖೆಗೆ ತರುವಂಥ ಪ್ರಯತ್ನವನ್ನು ಕೂಡ ಮಾಡಿ. ಸೊ ಇದು ಈ ಪ್ರಕರಣದಿಂದ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಹೋಟೆಲ್ಗೇನೋ ಬೀಗ ಹಾಕಿದಾರಂತೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನಾಗತ್ತೆ. ಎಸ್, ಏನಂತಂದ್ರೆ BBMP ಅವರು ಮತ್ತೆ ಸರ್ಕಾರ ಏನು ಮಾಡಬೇಕಂತಂದ್ರೆ ಈ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಒಂದು ಟೋಲ್ ಫ್ರೀ ನಂಬರನ್ನು ಮಾಡಬೇಕು. ಅದನ್ನು ಎಲ್ಲ ಕಡೆ ಈಗ ಬಸ್ಗಳಲ್ಲಿ ಹೆಂಗೆ ನೋಡಿ, ಚಾಲಕ ದುರ್ವರ್ತನೆ ಮಾಡಿದರೆ ಅಥವಾ ನಿರ್ವಾಹಕ ಏನಂತಂದರೆ ಅಸಂಬದ್ಧವಾಗಿ ವರ್ತಿಸಿದ್ರೆ ಟೋಲ್ ಫ್ರೀ ನಂಬರ್ 1800. ಸೊ ಈ ಥರ ಏನಂತಂದರೆ ಎಲ್ಲ ಹೋಟೆಲ್ಗಳಲ್ಲಿ ನೀವೇನು ಮಾಡಬೇಕಂತಂದರೆ BBMP ಅವರಾಗಿರಬಹುದು ಅಥವಾ ರಾಜ್ಯ ಸರ್ಕಾರ ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟು ಬಿಡಬೇಕು. ಸೊ ಆ ಟೋಲ್ ಫ್ರೀ ನಂಬರ್ ಎಲ್ಲಾದರೂ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ, ಏನಂತಂದರೆ ಅತಿಯಾಗಿ ಏನಂತಂದರೆ ಈ ಸೋಡಾಗಡ ಜಾಸ್ತಿ ಆಗ್ತಾರಲ್ಲ, ನಿಮ್ಮ ಈ ಫುಡ್ ಬಗ್ಗೆ, ಆಹಾರದ ಬಗ್ಗೆ ನಿಮಗೇನಾದರೂ ಹೆಚ್ಚು ಕಡಿಮೆ ದುರ್ವರ್ತನೆ ಆಗಿರಬಹುದು ಅಥವಾ ಕೆಟ್ಟದ ಏನಂದರೆ ಸ್ವಚ್ಛತೆ ಇಲ್ಲಿರುವಂತಹ ಆಹಾರವನ್ನು ಕೊಟ್ಟಿದ್ದೇ ಆದರೆ ಅದಕ್ಕೆ ನೀವು ಫೋನ್ ಮಾಡಬೇಕು. ಸೊ ಆ ಥರ ವ್ಯವಸ್ಥೆ ಆಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂತಂದರೆ ಆರೋಗ್ಯವೇ ಭಾಗ್ಯ. ಈ ಆರೋಗ್ಯ ಒಂದು ಸರ್ತಿ ಈಗಾಗಲೇ ನೋಡಿ, ಮೊನ್ನೆ ಅಷ್ಟೇ ಆರೋಗ್ಯ ಸಚಿವರು ಹೇಳ್ತಾ ಇದ್ದರು, ಇಡ್ಲಿ ಮಾಡಬೇಕಾದ್ರೆ ಆ ಪ್ಲಾಸ್ಟಿಕ್ ಇದೆಯಲ್ಲ, ಆ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿದಂತಹ ಇಡ್ಲಿಯನ್ನು ತಿನ್ನಬೇಡಿ. ಯಾಕಂತಂದರೆ ಕ್ಯಾನ್ಸರ್ ಆಗುವಂತಹ ಲಕ್ಷಣಗಳಿರುತ್ತೆ. ಸೊ ಅದಕ್ಕೋಸ್ಕರ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದೆ. ಒಂದು ಟೋಲ್ ಫ್ರೀ ನಂಬರನ್ನು ನೀವು ಜಾರಿಗೆ ತರಲೇಬೇಕು.
ಇಲ್ಲ ಅಂತಂದರೆ ಈ ಥರ ದುರ್ವರ್ತನೆಗಳು ಈಗೇನು ಬ್ರಾಹ್ಮಿನ್ಸ್ ಕೆಫೆ ಅಂತ ಹೇಳಿದ್ರಲ್ಲ, ಈ ಥರ ಮಾಲೀಕರು ದುರ್ವರ್ತನೆಯನ್ನು ಮುಂದುವರಿಸ್ತಾರೆ.